ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಆಪ್ಷನ್ ಎ ಬೆಸ್ಸಿನ್, ಆಪ್ಷನ್ ಬಿ ಸಾಲ್ಬಾಯ್, ಆಪ್ಷನ್ ಸಿ ಲಾಹೋರ್, ಆಪ್ಷನ್ ಡಿ ಪುಣೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಸಾಲ್ಬಾಯ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಬಿ ಲಾಲ್ ಡಾಲ್ಹೌಸಿ, ಆಪ್ಷನ್ ಸಿ ರಾಬರ್ಟ್ ಕ್ಲೈವ್, ಆಪ್ಷನ್ ಡಿ ಕೌಂಟ್ ಡಿ ಲಾಲಿ. ಕರೆಕ್ಟ್ ಆನ್ಸರ್ ಈಸ್ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ವೆಲ್ಲೆಸ್ಲಿ. ನೆಕ್ಸ್ಟ್ ಕ್ವಶನ್. ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲ ಸಂಸ್ಥಾನ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮರಾಠ, ಆಪ್ಷನ್ ಡಿ ಪಂಜಾಬ್. ಸಹಾಯಕ ಸೈನ್ಯಕ್ಕೆ ಒಪ್ಪಂದ ಹಾಕಿದ ಮೊದಲ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ. ಮೂರನೇ ಆಂಗ್ಲೋ ಮರಾಠ ಯುದ್ಧವು ಬ್ರಿಟಿಷರು ಸತಾರಾದಲ್ಲಿ ಪ್ರತಿಷ್ಠಾಪಿತ ಸಾಂಪ್ರದಾಯಿಕ ಮುಖಂಡ? ಎ ಸಂಭಾಜಿ, ಬಿ ಶಿವಾಜಿ, ಸಿ ಶಹಾಜಿ, ಡಿ ಪ್ರತಾಪ್ ಸಿಂಗ್. ಕರೆಕ್ಟ್ ಆನ್ಸರ್ ಡಿ ಪ್ರತಾಪ್ ಸಿಂಗ್. ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಸತಾರಾದಲ್ಲಿ ಪ್ರತಿಷ್ಠಾಪಿತ ಸಾಂಪ್ರದಾಯಿಕ ಮುಖಂಡ ಪ್ರತಾಪ್ ಸಿಂಗ್. ನೆಕ್ಸ್ಟ್ ಕ್ವಶನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು? ಎ ಲಾರ್ಡ್ ಡಾಲ್ಹೌಸಿ, ಬಿ ಲಾರ್ಡ್ ವೆಲ್ಲೆಸ್ಲಿ, ಸಿ ರಾಬರ್ಟ್ ಕ್ಲೈವ್, ಡಿ ಕೌಂಟ್ ಡಿ ಲಾಲಿ. ಸಹಾಯಕ ಸೈನ್ಯ ಪದ್ಧತಿಯೇ ಜಾರಿಗೆ ತಂದವನು ಲಾರ್ಡ್ ಡಾಲ್ಹೌಸಿ. ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು? ಎ ಲಾರ್ಡ್ ಡಾಲ್ಹೌಸಿ, ಬಿ ಲಾರ್ಡ್ ವೆಲ್ಲೆಸ್ಲಿ, ಸಿ ರಾಬರ್ಟ್ ಕ್ಲೈವ್, ಡಿ ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಎ ಬೆಸ್ಸಿನ್, ಬಿ ಸಾಲ್ಬಾಯ್, ಸಿ ಲಾಹೋರ್, ಡಿ ಪುಣೆ. ಕರೆಕ್ಟ್ ಆನ್ಸರ್ ಎ ಬೆಸ್ಸಿನ್.